ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೆ ಕ್ಷಿಪಣಿಯ ಮಳೆ ಸುರಿದಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ರಕ್ಷಣಾ ಪಡೆಗಳು ಟೆಹರಾನ್ ನಗರದ ಮೇಲೆ ಹಲವು ಗುರಿಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇಸ್ರೇಲ್ ಪಡೆಗಳಿಂದ ಮತ್ತೆ ರಣಭೀಕರ ದಾಳಿ. ವೆಸ್ಟ್ ಟೆಹರಾನ್ನ ಹಲವು ಭಾಗಗಳಲ್ಲಿ ಈ ದಾಳಿಯಾಗಿದೆ. ಬೈರುತ್ ನಗರದ ಅನೇಕ ಪ್ರದೇಶಗಳಲ್ಲೂ ಕೂಡ ದಾಳಿಯಾಗಿರೋದು. ಅದರ ಜೊತೆಯಲ್ಲಿ ಟೆಹರಾನ್ನಲ್ಲಿ ಈ ಭಯೋತ್ಪಾದಕ ಮೂಲಸೌಕರ್ಯ ಇದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಹಿಜ್ಬುಲ್ಗೆ ಸಂಬಂಧಪಟ್ಟಂತೆ, ಆ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ನೆಲೆಗಳನ್ನು ಕೂಡ ಅಲ್ಲಿ ಮಾಡಿಕೊಡಲಾಗಿತ್ತು. ಅದನ್ನು ಗುರಿಯಾಗಿಸಿ ಈಗ ಇಸ್ರೇಲ್ ರಣಭೀಕರ ದಾಳಿಯನ್ನು ನಡೆಸಿದೆ. همه رو داره میزنه. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೆ ಕ್ಷಿಪಣಿಯ ಮಳೆ ಸುರಿದಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ರಕ್ಷಣಾ ಪಡೆಗಳು ಟೆಹರಾನ್ ನಗರದ ಮೇಲೆ ಹಲವು ಗುರಿಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇಸ್ರೇಲ್ ಪಡೆಗಳಿಂದ ಮತ್ತೆ ರಣಭೀಕರ ದಾಳಿ. ವೆಸ್ಟ್ ಟೆಹರಾನ್ನ ಹಲವು ಭಾಗಗಳಲ್ಲಿ ಈ ದಾಳಿಯಾಗಿದೆ. ಬೈರುತ್ ನಗರದ ಅನೇಕ ಪ್ರದೇಶಗಳಲ್ಲೂ ಕೂಡ ದಾಳಿಯಾಗಿರೋದು. ಅದರ ಜೊತೆಯಲ್ಲಿ ಟೆಹರಾನ್ನಲ್ಲಿ ಈ ಭಯೋತ್ಪಾದಕ ಮೂಲಸೌಕರ್ಯ ಇದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಹಿಜ್ಬುಲ್ಗೆ ಸಂಬಂಧಪಟ್ಟಂತೆ, ಆ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ನೆಲೆಗಳನ್ನು ಕೂಡ ಅಲ್ಲಿ ಮಾಡಿಕೊಡಲಾಗಿತ್ತು. ಅದನ್ನು ಗುರಿಯಾಗಿಸಿ ಈಗ ಇಸ್ರೇಲ್ ರಣಭೀಕರ ದಾಳಿಯನ್ನು ನಡೆಸಿದೆ. همه رو داره میزنه. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೆ ಕ್ಷಿಪಣಿಯ ಮಳೆ ಸುರಿದಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ರಕ್ಷಣಾ ಪಡೆಗಳು ಟೆಹರಾನ್ ನಗರದ ಮೇಲೆ ಹಲವು ಗುರಿಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇಸ್ರೇಲ್ ಪಡೆಗಳಿಂದ ಮತ್ತೆ ರಣಭೀಕರ ದಾಳಿ. ವೆಸ್ಟ್ ಟೆಹರಾನ್ನ ಹಲವು ಭಾಗಗಳಲ್ಲಿ ಈ ದಾಳಿಯಾಗಿದೆ. ಬೈರುತ್ ನಗರದ ಅನೇಕ ಪ್ರದೇಶಗಳಲ್ಲೂ ಕೂಡ ದಾಳಿಯಾಗಿರೋದು. ಅದರ ಜೊತೆಯಲ್ಲಿ ಟೆಹರಾನ್ನಲ್ಲಿ ಈ ಭಯೋತ್ಪಾದಕ ಮೂಲಸೌಕರ್ಯ ಇದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಹಿಜ್ಬುಲ್ಗೆ ಸಂಬಂಧಪಟ್ಟಂತೆ, ಆ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು
ನೆಲೆಗಳನ್ನು ಕೂಡ ಅಲ್ಲಿ ಮಾಡಿಕೊಡಲಾಗಿತ್ತು. ಅದನ್ನು ಗುರಿಯಾಗಿಸಿ ಈಗ ಇಸ್ರೇಲ್ ರಣಭೀಕರ ದಾಳಿಯನ್ನು ನಡೆಸಿದೆ. همه رو داره میزنه. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಮತ್ತೆ ಕ್ಷಿಪಣಿಯ ಮಳೆ ಸುರಿದಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ರಕ್ಷಣಾ ಪಡೆಗಳು ಟೆಹರಾನ್ ನಗರದ ಮೇಲೆ ಹಲವು ಗುರಿಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇಸ್ರೇಲ್ ಪಡೆಗಳಿಂದ ಮತ್ತೆ ರಣಭೀಕರ ದಾಳಿ. ವೆಸ್ಟ್ ಟೆಹರಾನ್ನ ಹಲವು ಭಾಗಗಳಲ್ಲಿ ಈ ದಾಳಿಯಾಗಿದೆ. ಬೈರುತ್ ನಗರದ ಅನೇಕ ಪ್ರದೇಶಗಳಲ್ಲೂ ಕೂಡ ದಾಳಿಯಾಗಿರೋದು. ಅದರ ಜೊತೆಯಲ್ಲಿ ಟೆಹರಾನ್ನಲ್ಲಿ ಈ ಭಯೋತ್ಪಾದಕ ಮೂಲಸೌಕರ್ಯ ಇದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಹಿಜ್ಬುಲ್ಗೆ ಸಂಬಂಧಪಟ್ಟಂತೆ, ಆ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ನೆಲೆಗಳನ್ನು ಕೂಡ ಅಲ್ಲಿ ಮಾಡಿಕೊಡಲಾಗಿತ್ತು. ಅದನ್ನು ಗುರಿಯಾಗಿಸಿ ಈಗ ಇಸ್ರೇಲ್ ರಣಭೀಕರ ದಾಳಿಯನ್ನು ನಡೆಸಿದೆ. همه رو داره میزنه.